ಸೊ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸತ್ಯ. ವೆಲ್ಕಮ್ ಮಾಡ್ತೀನಿ ನನ್ನ ಫಸ್ಟ್ ATS2 ವೀಡಿಯೋಗೆ. ಸೊ ಗಾಯ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನೋಡ್ತಾ ಇದ್ದೀನಿ ನಮ್ಮ ವೀರ V7, ವೀರ ವೇಗ ಅಂತಲೂ ಅಂತಾರೆ ಮತ್ತು ವೀರ V7 ಅಂತಲೂ ಅಂತಾರೆ ಇದನ್ನ. ಸೊ ಅದನ್ನು ಓಡಿಸ್ತಾ ಇದ್ದೀನಿ. ಪ್ರಕಾಶ್ ಬಿಲ್ಡ್ ಅವರ ಒಂದು ಬಿಲ್ಡ್ ಅಂತ ಇವರು ಇದು. ಸೊ ನೋಡ್ತಾ ಇರ್ಬೋದು, ನಾವು ವಿದ್ಯಾ ಆನಂದ ಅವರ ಒಂದು ಟ್ರಾನ್ಸ್ಪೋರ್ಟೇಷನ್ನ ಬಸ್ ಓಡಿಸ್ತಾ ಇದ್ವಿ ಇವತ್ತು. ಸೊ ನೋಡ್ತಾ ಇರ್ಬೋದು, ನನ್ನ ಅಕ್ಕಪಕ್ಕ ಎಲ್ಲ ಬಸ್ಗಳು ನಿಂತಿದೆ. ಅವರು ನೋಡ್ತಾ ಇದ್ದಾರಲ್ಲ, ಈ ಕಡೆ ವೋಲ್ವೋ. ಸೊ ನನ್ನ ಪಕ್ಕದಲ್ಲೇ ಒಂದು ವೋಲ್ವೋ ನಿಂತಿದೆ. ಸೊ ಯಾವ್ಯಾವ್ದು ಗಾಡಿ ನಿಂತಿದೆ ಅಂತ ತೋರಿಸ್ತೀನಿ ತಾಳಿ ನಾನು ನಿಮಗೆ. ಸೊ ನನ್ನ ಪಕ್ಕದಲ್ಲಿ ಒಂದು VRL ನಿಂತಿದೆ. ಸೊ ಇದೆಲ್ಲ ಬಂದು VRL ಸ್ಟ್ಯಾಂಡು. ಅದು ಬಿಟ್ಟರೆ ಒಂದು ಮಾರ್ನಿಂಗ್ ಸ್ಟಾರ್ ಸದ್ಯಕ್ಕೆ ನಿಂತೋಗಿದೆ ಈ ಕಂಪ್ನಿ ಅಂತ ಇದ್ರು, ನಂಗೆ ಗೊತ್ತಿಲ್ಲ. ಅದು ಬಿಟ್ಟರೆ ಕಿಲಾಡ ಒಂದು ನಿಂತಿದೆ, ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದ್ದೀನಿ ಅಲ್ವಾ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಅದು ಬಿಟ್ಟರೆ SRS, ನಮ್ಮ ಕರ್ನಾಟಕದ ಮತ್ತೊಂದು SRS ಟ್ರಾವೆಲರ್ಸ್. ಅದು ಬಿಟ್ಟರೆ ನ್ಯಾಷನಲ್ ನಿಂತಿದೆ 2. ಅದೇ ಬಿಟ್ಟರೆ ನಮ್ಮ ಕರ್ನಾಟಕದ ಪ್ರೈಡ್ ಆ್ಯಂಡ್ ಪ್ರೌಡ್ ಐರಾವತ ನಿಂತಿದೆ ಗುರು. ಸೊ ಇದೆಲ್ಲ ಬಂದು ಗೌರ್ಮೆಂಟು. ಸೊ ಇದು ಬಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಈ ಸ್ಲೈಸ್ ಏನಿದೆಯಲ್ಲ, ಇದು ಬಂದು ನ್ಯಾಷನಲ್ ಅವರು ಬುಕ್ ಮಾಡ್ಕೊಂಡಿರೋವಂಥದ್ದು. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಇದು SRS ಮತ್ತು ಇದು ಕಿಲಾಡ, ಮಾರ್ನಿಂಗ್ ಸ್ಟಾರು ಇವರು 3 ಜನ ಮಾಡ್ಕೊಂಡಿರೋದು. ಮತ್ತು ಇದಿಲ್ಲ ಮುಂದೆ ಏನು ನೋಡ್ತಾ ಇದ್ರು ಫುಲ್ಲು. ಸೊ ಇಷ್ಟು VRL ಅವ್ರು ತೊಗೊಂಡಿರೋದು. ಕೆಲವೊಂದು ಸತಿ ಪ್ರೈವೇಟ್ ಬಸ್ಗಳು, ಅಂದರೆ ಕೆಲವೊಂದು ಸತಿ ಬೇರೆ ಬೇರೆ ಬಸ್ಗಳು ನಿಂತ್ಕೊತವೆ. ಬಟ್ ಅವರು ನಮ್ಮ ಒಂದು ಗಾಡಿಗಳು ಬಂದಾಗ ನಮಗೆ ಜಾಗ ಬಿಡ್ತಾರೆ. ಸೊ ಈಗ ಸದ್ಯಕ್ಕೆ ನನಗೆ ಕಸ್ಟಮರ್ಸ್ ಎಲ್ಲ ಬೋರ್ಡಿಂಗ್ ಆಗಿದ್ದಾರೆ. ಸೊ ಬನ್ನಿ ಫಟಾಫಟ್ ಅಂತ ಹೊಡೋಣ ಗಾಡಿಗೆ ಹತ್ಕೊಂಡು. ಬನ್ನಿ ಗಾಡಿ ಆನ್ ಮಾಡ್ಕೊಳ್ಳೋಣ ಈಗ. ಸೊ ಸ್ವಲ್ಪ ರಿವ್ಯೂ ಮಾಡೋಣ ಗಾಡಿನ. ಈಗ ಆನ್ ಮಾಡಿದ್ದೀನಿ ಅದಕ್ಕೆ. ಸೊ ನೋಡ್ತಾ ಇದ್ದೀರಲ್ಲ RPM ಮೀಟ್ರ್ ಹೆಂಗೆ ರೈಸ್ ಆಗುತ್ತೆ ಅಂತ. ಸೊ ಮೋಡ್ ಕ್ರೆಡಿಟ್ ಬಂದು JK5 ಪ್ಲೇಯರ್ಸ್. ಸೊ ಅವ್ರು ಮಾಡಿರೋಂಥದ್ದು ಇದು ಮೋಡ್ನ. ಸೊ ಬನ್ನಿ ರಿವರ್ಸ್ ತಗೊಳ್ಳೋಣ. ಸೊ ಮ್ಯಾಪ್ ಬಂದು ಕರ್ನಾಟಕ ಮ್ಯಾಪು ಮಾಡಿರೋವಂಥವ್ರು KN ಗ್ಯಾರೇಜ್ ಅಂತ. ಸೊ ಅವರ ಒಂದು ಚಾನಲ್ ಲಿಂಕ್ ಹಾಕಿರ್ತೀನಿ, ನೋಡೋರು ನೋಡಿ. ಆ್ಯಂಡ್ ಡೌನ್ಲೋಡ್ ಮಾಡೋರು ಈ ಮ್ಯಾಪ್ನೇನೋ ಡೌನ್ಲೋಡ್ ಮಾಡ್ಕೊಳ್ಳಿ. JK5 ಪ್ಲೇಯರ್ಸ್ ಅವ್ರದ್ದು ಸಹ ಚಾನಲ್ ಹಾಕಿರ್ತೀನಿ. ಬಟ್ ಅವ್ರ ಚಾನಲ್ ಆ್ಯಕ್ಟಿವ್ ಆಗಿಲ್ಲ ಗುರು ಈಗ ನಾನು ನೋಡಿದ ಮಟ್ಟಿಗೆ. ಸೊ ಹಂಗಾಗಿ ಅವರ ವೆಬ್ಸೈಟ್ ಸಹ ವರ್ಕ್ ಆಗ್ತಾಯಿಲ್ಲ. ಸೊ ಇಟ್ಸ್ ಓಕೆ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಕಮೆಂಟ್ ಸೆಕ್ಷನ್ ಹೇಳಿ, ನಾನು ನಿಮಗೆ ರೀಚ್ ಔಟ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ಈಗ ಓಡಿಸ್ಕೊಂಡು ಹೋಗೋಣ ಗಾಡಿನ. ಸೊ ನನಗೀಗ ಬಂದು ಫುಲ್ಲು ಸಿಂಗಲ್ ರೋಡು, ಜೊತೆಗೆ ನನ್ನ ಲಗೇಜು ಸಹ ಕ್ಯಾರಿ ಆಗಿರೋದ್ರಿಂದ ಸಿಕ್ಕಾಬಿಟ್ಟೆ ನಿಧಾನ ಕೊಡಿಸ್ಬೇಕು. ನನ್ನ ಕೈಲಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ನಿಧಾನ ಕೊಡಿಸ್ಬೇಕು ನನಗ. ಅಷ್ಟು ಯಾರೋ ಗೊತ್ತಲ್ಲ ಅಲ್ವ ಗುರು, ಇಲ್ಲಿ ಯಾರಾದರೂ ಆಪೋಸಿಟ್ ಬರ್ತಾಯಿರ್ತಾರೆ ಗುರು, ಅದೇ ಪ್ರಾಬ್ಲಮ್ಮು. ಸ್ವಲ್ಪ ನೋಡ್ಕೊಬೇಕು. ಮರ ಇದೆ ಆ್ಯಂಡ್ ಆ ಕಡೆ ಡಿವೈಡ್ರದ್ದು ಒಂದು ಟೂಲ್ ಬೇರೆ ಹಾಕಿದ್ದಾರೆ. ಅದಕ್ಕೇನು ಇಲ್ಲ ಗುರು, ನೀವು ಹೊರಡೋಣ. ಸೊ ಕಸ್ಟಮರ್ಸ್ ಎಲ್ಲ ಬೋರ್ಡಿಂಗ್ ಆಗಿ ಆಗಲೇ ಸುಮಾರು ಹೊತ್ತಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಅಲ್ಲಿನೂ ಶೂಟ್ ಮಾಡಿರಲಿಲ್ಲ. ಆ್ಯಂಡ್ ಈಗ ನಾನು ಕರೆಕ್ಟಾಗಿ ಶೂಟ್ ಮಾಡ್ಕೊಂಡು ಹೊಟ್ಟಿರೋದು. ಆ್ಯಂಡ್ ಇದೇ ಥರ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಗೇಮ್ಸ್ಗಳನ್ನೂ ಸಹ ಇಂಟ್ರೊಡ್ಯೂಸ್ ಮಾಡ್ತೀನಿ ಗುರು. ಏನು ಗುರು, ಅಯ್ಯಪ್ಪ ಏನು ಗೊತ್ತೇ ಆಗಲಿಲ್ಲ ಗುರು. ಒಂದು ನಿಮಿಷಕ್ಕೆ ನನಗೆ ಯಾರಾದರೂ ಬಂದು ಇಕ್ಬಿಡ್ತಾರೆ ನಾ ಭಯ ಇತ್ತು. ಸೊ ಈ ಗಾಡೀಲಿ ಏನು ಅಂದರೆ ಡಬಲ್ ಆರನ್ ಇದೆ ಗುರು. ಇದೊಂದು ಆರನು ಆ್ಯಂಡ್ ಇದು ಬಂದು ಬೇಸ್ ಆರನು. ಸೊ ಇದು ಎಲ್ಲ ಗಾಡೀಲೂ ಇದೆ. ಆ್ಯಂಡ್ ಇದು ಬಂದು ಒಂದೊಂದು ಗಾಡೀಲಿ ಒಂದೊಂದು ಥರ ಇದೆ. ಒಂದೊಂದು ಗಾಡೀಲಿ ಬರೀ ಇದೊಂದೇ ಆರನ್ ಇರೋದು. ಒಂದೊಂದು ಗಾಡೀಲಿ ಈ ಒಂದು ಏನು ಸೆಕೆಂಡ್ ಆರನ್ ಹೇಳ್ತಾ ಇದ್ರೆ ಅದು ಕೆಲವೊಂದು ಗಾಡೀಲಿದೆ, ಕೆಲವೊಂದು ಗಾಡೀಲಿಲ್ಲ ನಾನು ನೋಡಿದಂಗೆ. ಸೊ ನಾನು ಸಿಕ್ಕಾಬಿಟ್ಟೆ ನಿಧಾನಕ್ಕೆ ಹೋಗ್ಬೇಕೀಗ. ನಂದು ಸ್ಪೀಡ್ ಲಿಮಿಟೇ ಏನಿಲ್ಲ ಅಂದರೂ ಮ್ಯಾಕ್ಸಿಮಮ್ಮು ಒಂದು 80 ಅಷ್ಟೇ ಲಾಕು ನಂದು ಗಾಡಿ. ಅದೇ ಹೈಯೆಸ್ಟು ಅಂದ್ಕೊಳ್ಳಿ ಹೋಗೋದು. ಇಲ್ಲಾಂದ್ರೆ ನಾರ್ಮಲಾಗಿ 70ನೇ ಲಾಸ್ಟು ನನ್ನ ಗಾಡಿ. ಯಾಕೆ ಅಂದರೆ ಲಗೇಜ್ ಲೋಡ್ ಆಗಿದೆ. ಆ್ಯಂಡ್ ಜನಕ್ಕಿಂತ ಜಾಸ್ತಿ ಮೇಲ್ಗಡೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫುಲ್ಲು ಓವರ್ಲೋಡ್ ಲಗೇಜ್ ಹಾಕಿದ್ದಾರೆ ಟಾರ್ಪಲ್ ಕಟ್ಬಿಟ್ಟು. ಸೊ ಅದಕ್ಕೆ ನಾನು ಸಿಕ್ಕಾಬಿಟ್ಟೆ ನಿಧಾನಕ್ಕೆ ಹೋಗ್ಬೇಕು. ಗಾಡಿ ಲೈಟೆಲ್ಲ ಆಫ್ ಮಾಡೋಣ. ಸೊ AC ಅಂತೂ ಫುಲ್ಲು, AC ಇದ್ದವ್ರಿಗಂತೂ ಫುಲ್ಲು ಮಜಾ ಗುರು. ಯಾಕೆಂದರೆ ಅವ್ರದ್ದು ಸ್ಪೀಡ್ ಲಿಮಿಟು ಜಾಸ್ತಿ ಮತ್ತು ಪೇಯಿಂಗ್ ಲೋಡ್ ಕೆಪಾಸಿಟಿ ಬರುತ್ತಲ್ಲ, ಅದು ಸಹ
ಕಡಿಮೆ ಅವ್ರಿಗೆ. ಸೊ ಹಂಗಾಗಿ ಅವರು ಸಿಕ್ಕಾಬಿಟ್ಟೆ ಸ್ಪೀಡಾಗಿ ಓಡಿಸ್ತಾರೆ ಗುರು. ನಾವು ಅಷ್ಟೊಂದು ಸ್ಪೀಡಾಗಿ ಓಡ್ಸೋಕ್ಕಾಗಲ್ಲ. ಇಟ್ಸ್ ಓಕೆ. ಈಗ ಏನು ಓಡಿಸ್ತಾ ಇದೀವಲ್ಲ ಸಾಕು ಗುರು, ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಕೆರೆ ಕೂಡ ಇದೆ ಗುರು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೆರೆ ಎಲ್ಲ ಇದೆ. ಗೇಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಇದು ಏನೇ ಹೇಳಿ ಗೇಮ್ ಮಾತ್ರ ಅಲ್ಟಿಯಾಗಿ ಮಾಡೋಣ. SCS ಅಂತ ಏನೋ ಬರುತ್ತೆ ಡೆವಲಪರ್ ನೇಮು. ಸೊ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ ಮಾತ್ರ ಗೇಮು. ಆ್ಯಕ್ಚುಲಿ ನಾನು ಅಫಿಷಿಯಲ್ಲು ETS 2ನ ಪರ್ಚೇಸ್ ಮಾಡಿರೋದು. ಇದೇನು ನೋಡ್ತಾ ಇದ್ದೀರಲ್ಲ ಇದು ಬಂದು ಅಫಿಷಿಯಲ್ ETS 2 ಆಡ್ತಾ ಇರೋದು. ಸೊ ಗೇಮ್ ಬಂದು ಅರೌಂಡ್ ಏನೋ 1,500 ಇದೆ, ಎಕ್ಸಾಕ್ಟ್ ನಂಗೆ ಗೊತ್ತಿಲ್ಲ. ಬಟ್ ನಾನು ಆಫರಲ್ಲಿ ತೊಗೊಂಡಿದ್ದಾಗ ₹200 ಏನೋ ಬಿದ್ದಿತ್ತು. ಬ್ಲ್ಯಾಕ್ ಫ್ರೈಡೇ ಸೇಲಲ್ಲಿ ಏನೋ ತೊಗೊಂಡಿದ್ದು ₹200 ₹500 ಬಿದ್ದಿತ್ತು ಗುರು. ಸೊ ನಾನು ಇದು ಜೊತೆ ಅಮೆರಿಕನ್ ಟ್ರಕ್ ಸಿಮ್ಯುಲೇಟರ್ ಅಂತ ಒಂದು ಗೇಮ್ ಬರುತ್ತೆ. ಸೊ ಎರಡನ್ನೂ ಒಟ್ಟಿಗೆ ಪರ್ಚೇಸ್ ಮಾಡಿದ್ದು ನಾನು. ರೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ಸೇಮ್ ನಮ್ಮ ಕರ್ನಾಟಕದಲ್ಲಿ ಓಡಿಸೋ ಫೀಲೇ ಬರ್ತಾ ಇದೆ ಗುರು ನನಗೆ. ನಮ್ಮ ಕರ್ನಾಟಕದಲ್ಲೂ ಇದೇ ಥರ ಆ ಕಡೆ ಈ ಕಡೆ ಮರಗಳು ಪಕ್ಕದಲ್ಲಿ ಸೇಮ್ ನಮ್ಮ ಮಂಗಳೂರಲ್ಲಿ ಓಡಿಸ್ದಂಗೆ ಅನ್ನಿಸ್ತಾ ಇದೆ ನನಗೆ. ಮಂಗಳೂರಲ್ಲಿ ಯಾವುದೋ ಸಿಂಗಲ್ ರೋಡಲ್ಲಿ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ. ನಿಧಾನಕ್ಕೆ ಈಗೊಂದು ಟರ್ನ್ ತೊಗೋಬೇಕಿದೆ. ಅಯ್ಯೋ ಅದಕ್ಕೆ ಹೇಳೋದು ಲಗೇಜ್ ಜಾಸ್ತಿ ಐತೆ ಗಾಡೀಲಿ, ಸಿಕ್ಕಾಬಿಟ್ಟೆ ನಿಧಾನಕ್ಕೆ ಓಡಿಸ್ಬೇಕು ನಾನು. ಸೊ ಟರ್ನ್ ಅಲ್ಲೈತೆ ಅಂದರೆ ನಾನು ಇಲ್ಲೇ ಟರ್ನ್ ತೊಗೊಬೇಕಾಯ್ತೈತೆ. ಸೊ ಟರ್ನಿಂಗ್ ಅಂತೂ ಸಿಕ್ಕಾಬಿಟ್ಟೆ ನೋಡ್ಕೊಂಡು ಟರ್ನ್ ಮಾಡ್ಕೊಬೇಕು ನಾನು. ಅಯ್ಯಪ್ಪ. ಸೊ ಮ್ಯಾಪಲ್ಲಿ ಕೆಲವೊಂದು ಗ್ಲಿಚ್ ಇದೆ ಗುರು. ಮ್ಯಾಪೇನು 100% ಪರ್ಫೆಕ್ಟ್ ಆಗಿದೆ ಅಂತ ಹೇಳಲ್ಲ, ಸ್ವಲ್ಪ ಗ್ಲಿಚ್ ಇದೆ. ಬಟ್ ಬೇರೆ ಮ್ಯಾಪ್ಸ್ಗಳು ಸಹ ಮಾಡಿದ್ದಾರಂಥವ್ರು ಪೇಯ್ಡು. ಸೊ ನೋಡಬೇಕು ಯಾವ್ಯಾವ ಮ್ಯಾಪ್ಸ್ ಮಾಡಿದ್ದಾರೆ ಅಂತವರು. ನ್ಯೂಟ್ರಲ್ಗೆ ಹಾಕೊಂಬಿಡೋಣ. ಹಿಂಗಿರು ಡೌನ್ ಇದೆ, ಆರಾಮಾಗಿ ಹೋಗುತ್ತೆ ಗಾಡಿ. ನ್ಯೂಟ್ರಲ್ಗೆ ಹಾಕೊಂಬಿಟ್ರೆ ಬೆಸ್ಟ್ ಗುರು ಡೌನಲ್ಲಿ ಇದ್ದಾಗ. ಸೊ ನೋಡ್ತಾ ಇದ್ದೀರಲ್ಲ ಗಾರ್ಡ್ ಸೆಕ್ಷನ್ ಇದೇನು ಗುರು, ಅದೇನು ಗುರು ಹಂಗೆ ಬಂದ್ಬಿಟ್ಟಿತ್ತು. ಲೈಟ್ ಕಂಬದ ವೈರ್ ಕೆಳಗಡೆಗೆ ಬಂದ್ಬಿಟ್ಟಿತ್ತು. ಬಟ್ ಕನೆಕ್ಷನ್ ಇರಲಿಲ್ಲ ಅನ್ಕೊತೀನಿ, ಅದಕ್ಕೋಸ್ಕರ ಪಾಸ್ ಆಗಿಬಿಟ್ಟಿರೋದು. ಲೈಟ್ ಕಂಬ ಏನೋ ಫ್ಲಡ್ಗಳೇನೋ ಬಂದು ಕೆಳಗಡೆ ಕುಸ್ತಿರಂಗಿದೆ. ಏನು ಗುರು ಇದು ಫುಲ್ ಘಾಟಿ ಅಲ್ಲ, ಬಟ್ ಒಂದು ಲೆವೆಲಿಗೆ ಘಾಟ್ ಸೆಕ್ಷನ್ ಟೈಪ್ ಇದೆ. ಆದಷ್ಟು ನಿಧಾನಕ್ಕೆ ಓಡಿಸ್ಬೇಕು ಗಾಡಿನ. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಿಧಾನಕ್ಕೆ ಓಡಿಸ್ಬೇಕು. ಯಾಕೆಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ತಲೆ ಕೆಟ್ಟೋಗ್ಬಿಡ್ತತೆ. ಯಾಕೆಂದರೆ ಮೇಲ್ಗಡೆ ಜಾಸ್ತಿ ಲಗೇಜ್ ಇದೆ ಗುರು, ಹಾಗಾಗಿ ಸ್ವಲ್ಪ ಡಿಫಿಕಲ್ಟು. ಗಾಡಿ ಎಷ್ಟು ಡ್ಯಾಮೇಜ್ ಆಗಿದೆ 1%. ಅದೇ ಅಲ್ಲಿ ಗಾಡಿ ಸಡನ್ನಾಗಿ ಇಳೀತು ನೋಡ್ರಿ ರೋಡಿನ ಕೆಳಗಡೆಗೆ. ಸೊ ಅಲ್ಲೊಂದು ಎಲ್ಲೋ ಕೆಳಗಡೆ ಡ್ಯಾಮೇಜ್ ಆಗಿದೆ ಗಾಡಿದು. ಚಾರ್ಶಿಲ್ಲೋ ಇಂಜಿನಲ್ಲೂ ಎಫೆಕ್ಟ್ ಹೊಡೆದಿರುತ್ತೆ ಲೈಟಾಗಿ, ಇಲ್ಲ ಸಸ್ಪೆನ್ಷನಲ್ಲಿ ಹೊಡೆದಿರ್ಬೋದು ಗೊತ್ತಿಲ್ಲ. ಬಟ್ 1% ಡ್ಯಾಮೇಜ್ ಎಲ್ಲ ಏನೂ ಅಲ್ವೇ ಅಲ್ಲ ಗುರು ಈ ಗಾಡಿಗಳಿಗೆ. ಹಾಗೆ ಇನ್ಯಾವ ಗೇಮ್ ಪ್ಲೇ ಸಹ ನಾನು ಆಡಬೇಕು ಅಂತ ಕಮೆಂಟ್ ಸೆಕ್ಷನ್ ಹೇಳಿ ಗುರು. ಯಾವ್ಯಾವ ಗೇಮ್ಸ್ ನೀವು ಇಷ್ಟಪಡ್ತಿರೋ ಆ ಗೇಮ್ಸ್ಗಳನ್ನು ಸಹ ಆಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಜಸ್ಟ್ ETS 2 ಸ್ಟಾರ್ಟ್ ಅಷ್ಟೇ. ನಾನು ಇನ್ನೂ ಸಿಕ್ಕಾಬಿಟ್ಟೆ ಪ್ಲ್ಯಾನಿಂಗಲ್ಲಿದ್ದೀನಿ ಬೇರೆ ಅಯ್ಯೋ ಇನ್ನೂ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಪ್ಲ್ಯಾನಿಂಗಲ್ಲಿದ್ದೀನಿ. ಬೇರೆ ಗೇಮ್ಸ್ನ ಸಹ ಇಂಟ್ರೊಡ್ಯೂಸ್ ಮಾಡೋಣ ಅಂತ. ನೋಡೋಣ, ಒಳ್ಳೆ ಸಪೋರ್ಟ್ ಸಿಕ್ತು ಅಂದರೆ ಬೇರೆ ಗೇಮ್ಸ್ಗಳು ಸಹ ಇಂಟ್ರೊಡ್ಯೂಸ್ ಮಾಡ್ತೀನಿ ಗುರು. ಒಳ್ಳೊಳ್ಳೆ ಗೇಮ್ಸ್ಗಳನ್ನ ತಗೊಂಬರ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ನ ಚಾನಲ್ಸ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಾಗೇಂದ್ರ ಅಂತ ಒಳ್ಳೆ ವೀಡಿಯೋ ಕ್ರಿಯೇಟರ್ ಅವನು. ಒಳ್ಳೆ ವೀಡಿಯೋ ಕ್ರಿಯೇಟರು. ಒಳ್ಳೊಳ್ಳೆ ಗೇಮ್ಸ್ಗಳನ್ನ ತಗೊಂಬರ್ತಾ ಇದ್ದಾನೆ ಗುರು. ಕನ್ನಡದಲ್ಲಿ ಯಾರು ಇಂಟ್ರೊಡ್ಯೂಸ್ ಮಾಡಿರಲ್ಲ ಆ ಲೆವೆಲ್ಗೆ ಗೇಮ್ ಪ್ಲೇಸ್ನ ತರ್ತಾ ಇದ್ದಾನೆ ಸದ್ಯದ ಮಟ್ಟಿಗೆ. ಸೊ ಅವನ ಚಾನಲ್ ಸಹ ಚೆಕ್ಔಟ್ ಮಾಡ್ಕೊಳ್ಳಿ ಗುರು. ಅವನ ಚಾನಲ್ ಕೂಡ ಚೆಕ್ಔಟ್ ಮಾಡಿ, ಜೊತೆಗೆ ಅವನಿಗೂ ಒಂದು ಸ್ವಲ್ಪ ಸಪೋರ್ಟ್ ಕೊಡಿ. ಸೊ ಇಲ್ಲೇ ಬಸ್ ಸ್ಟ್ಯಾಂಡ್ ಬಂತು. ಸೊ ಇಲ್ಲಿ ಈಗ ಗಾಡಿನ ಹಾಕ್ಬೇಕು ನಾನು. ಸೊ ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿನ ಉಳಿಸಿ. ಯಾಕೆಂದರೆ ಹೊರಗಿನವರು ಸಿಕ್ಕಾಪಟ್ಟೆ ಸಿಗ್ತಾರೆ ಗುರು. ಹಿಂದಿ, ತಮಿಳು, ಮಲಯಾಳಿ ಅಲ್ಲೆಲ್ಲ ಒಳ್ಳೆ ಸಪೋರ್ಟ್ ಇದೆ. ಬಟ್ ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಇಲ್ಲ. ಸೊ ಹಂಗಾಗಿ ಕನ್ನಡದವ್ರಿಗೆ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ.
ಸೊ ನಾವೀಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಏನು ಬ್ರೋ ಸಿಂಗಿತ್ತದು. ಸೊ ಆ್ಯಕ್ಚುಲಿ ಬೆಂಗಳೂರು ಹತ್ರ ಬರ್ತಾ ಇರೋದಕ್ಕೆ ಆಗಲೇ ತಮಿಳ್ನಾಡು ಬಸ್ಸು ಸಹ ಕಾಣಿಸ್ತಾ ಇದೆ. ಸೊ ಅಣ್ಣ ನಿಂತಿದೆ ಹೆಂಗೆ ಟರ್ನ್ ಮಾಡ್ಕೊಳ್ಳೋದು. ಸೊ ನಂದು ಆ್ಯಕ್ಚುಲಿ ಬಂದು ಲಾಸ್ಟ್ ಸ್ಟ್ಯಾಂಡ್ ಇರೋದು. ಸೊ KSRTC ಬಸ್ ಪಕ್ಕದಲ್ಲಿ, ಬಟ್ ಇಲ್ಲಿ ಯಾವುದೋ ಗಾಡಿ ನಿಂತಿದೆ ಗೊತ್ತಾಗ. ಫುಲ್ ಟರ್ನ್ ತೊಗೊಬೇಕೀಗ. ಏನು ಯಾರು ಕ್ಯಾರೆ ಅಂತಾನೆ ಅಂತ ಇಲ್ಲ ಗುರು ಇಲ್ಲಿ ನಿಂತಿರೋರು. ನಾವೇನೇ ಕ್ಯಾರೆ ಅನ್ಬೇಕು, ಇಲ್ಲಿ ನಿಂತಿರೋರು ಯಾರು ಕ್ಯಾರೆ ಅಂತಾನೆ ಅಂತಲ್ಲ. ಹೋಗ್ತದೆ ಗಾಡಿ ಬರ್ತೈತೆ, ನೋಡ್ತಾನೆ ಅವನು. ಇವನು ಬ್ಲ್ಯಾಕ್ ಟಿ ಶರ್ಟ್ ಹಾಕಿರೋನು ಸೈಡೇ ಬಿಡಕ್ಕೆ ರೆಡಿ ಇಲ್ಲ ಅವನು. ಇಲ್ಲೇ ಸ್ವಲ್ಪ ಇಲ್ಲಿ ಐರಾವತ ಪಕ್ಕ ಹಾಕ್ಬೇಕು ನಾನು. ಪಕ್ಕ ಅಂದರೆ ಐರಾವತ ಪಕ್ಕನೇ ಹಾಕಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಹಾಕ್ತೀನಿ. ಯಾಕೆಂದರೆ ಬೇರೆ ಬಸ್ಗಳು ಬಂದರೆ ಅದಕ್ಕೆ ಬೇರೆ ಕಾಂಪ್ಲಿಕೇಶನ್ ಅವ್ರದ್ದು, ಕರ್ನಾಟಕ ಗೌರ್ಮೆಂಟ್ ಅವ್ರದ್ದು. ಹಂಗಾಗಿ ಇಲ್ಲ ಕದೇ ಬೆಸ್ಟು. ನಾವು ಪರ್ಫೆಕ್ಟಾಗಿ ಪಾರ್ಕಿಂಗ್ ಹಾಕಿದ್ರು. ಸ್ವಲ್ಪ ಮುಂದಕ್ಕೆ ಹೋಗೋಣ. ಜನ ಇಟ್ಕೊಳ್ಳೋಕ್ಕೂ ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊ ವಿಡಿಯೋಗೆ ಇಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗುರು. ಸಿಗೋಣ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿಯಾ. ಜೈ ಹಿಂದ್, ಜೈ ಕರ್ನಾಟಕ.